ನಮಸ್ತೆ ವೀಕ್ಷಕರೇ, ಸಾಯಿರಾಮ್ ಕ್ರಿಯೇಷನ್ಸ್ಗೆ ಸ್ವಾಗತ. ನೋಡಿ, ಇವತ್ತೊಂದು ಸಿಂಪಲ್ ಆಗಿರೋ ಕ್ರೋಶಾ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸ್ಯಾರಿ ಕ್ರೇಪ್ ಸಿಲ್ಕಲ್ಲಿದೆ. ಇದು ಬಾರ್ಡ್ರ್ ಈ ಕಲರಲ್ಲಿದೆ, ಬ್ಲೂ ಕಲರಲ್ಲಿ. ಬಾಡಿ ಎಲ್ಲ ಮರೂನ್ ಕಲರಲ್ಲಿದೆ, ಡಾರ್ಕ್ ಮರೂನಲ್ಲಿದೆ. ಆಮೇಲೆ ನಾನು ಅದಕ್ಕೆ ನೋಡಿ ಪಲ್ಲು ಬ್ಲೂ ಕಲರಲ್ಲಿದೆ. ಪಲ್ಲು ರೈಟ್ ಸೈಡಿಂದ ನಾವು ವರ್ಕ್ ಮಾಡ್ಕೋಬೇಕು. ಇದಕ್ಕೆ ನಾನು ಮೊದಲಿಗೆ ಡಾರ್ಕ್ ಮರೂನ್ ಕಲರ್ದು ಥ್ರೆಡ್ 6 ಎಳೆ ದಾರನ ಸುತ್ಕೊಂಡು ತುದಿಗೆ ನಾಟ್ ಹಾಕಿಟ್ಕೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಲಾಕ್ ಮಾಡ್ತೀನಿ ಸ್ಯಾರಿಗೆ. ಮೊದಲಿಗೆ ಅದಕ್ಕೆ ನಾನು 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ, ಕ್ರೋಶಾ ನೀಡಲ್. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಪಕ್ಕದಲ್ಲೇ ಇನ್ನೊಂದು ಸಾರಿ ಲಾಕ್ ಮಾಡಬೇಕಿಲ್ಲಿ. ಎರಡು ಸರಿ ಇಲ್ಲಿ ಲಾಕ್ ಮಾಡಿದ್ದೀನಿ. ಇವಾಗ ನಾವು ನೋಡಿ, ಇವಾಗ ಇಲ್ಲಿ ಲಾಕ್ ಮಾಡಿ ಆದಮೇಲೆ ಇಲ್ಲಿ ನಾನು ಬೀಡ್ ಆ್ಯಡ್ ಮಾಡ್ತೀನಿ. ಇವಾಗ ನೋಡಿ, ಈ ಥರ ಗೋಲ್ಡ್ ಕಲರ್ದು ಫ್ಲವರ್ ಬಿಡ್ಸನ್ನು, ಸ್ಮಾಲ್ ಫ್ಲವರ್ ಬಿಡ್ಸನ್ನು ಯೂಸ್ ಮಾಡ್ತೀನಿ. ಇಲ್ಲಿ ಬೀಡನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು. ನೀವು ಯಾವ ಥರ ಬೀಡನ್ನು ಬೇಕಾದ್ರೆ ರೌಂಡ್ ಬೀಡನ್ನು ಯೂಸ್ ಮಾಡ್ಬೋದು. ಬೀಡ್ ಲಾಕ್ ಮಾಡಿಬಿಟ್ಟೇ ಸ್ಯಾರಿಗೆ ಲಾಕ್ ಮಾಡಬೇಕು. ಈ ಥರ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿಬಿಟ್ಟು ಸ್ಟ್ರೈಟಾಗಿ ಇಟ್ಕೊಂಡು ಸ್ಯಾರಿಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ಸ್ಟ್ರೈಟಾಗಿ. ಲಾಕ್ ಮಾಡಿಬಿಟ್ಟು ಇಲ್ಲಿಂದ 3 ಚೈನ್ ಹಾಕ್ಕೋಬೇಕು. 1 2 3 ಚೈನ್ ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಮತ್ತು ಸ್ಯಾರಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಬೇಕು. ಮತ್ತು ಇಲ್ಲಿಂದ 8 ಚೈನ್ ಹಾಕ್ಕೋಬೇಕು. 1 2 3 4 5 6 7 8 ಚೈನ್ ಹಾಕಿಬಿಟ್ಟು ಸ್ಟ್ರೈಟಾಗಿ ಲಾಕ್ ಮಾಡಬಾರ್ದು, ಸ್ವಲ್ಪ ಯು ಶೇಪ್ ಬರೋ ಹಾಗೆ ಲಾಕ್ ಮಾಡಬೇಕು. ಒಂದು 2 ಚೈನ್ ಒಳಗೆ ಲಾಕ್ ಮಾಡಬೇಕು. ಇವು ಬರಬೇಕು. ಮತ್ತು ಇಲ್ಲಿಂದ 3 ಚೈನ್ ಹಾಕಿಬಿಟ್ಟು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಇಲ್ಲಿ ಆರ್ಚ್ ಬರುತ್ತೆ, ಈ ಬೀಡಿರೋ ಪ್ಲೇಸಲ್ಲಿ ಕುಚ್ಚು ಬರುತ್ತೆ. ಮತ್ತು ಸೇಮ್ ಇಲ್ಲಿ ಬೀಡನ್ನು ಆ್ಯಡ್ ಮಾಡಬೇಕು.
ಬೀಡನ್ನು ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲೋ ಬರುತ್ತೆ ಅಲ್ಲಿಗೆ ಲಾಕ್. ಇದೇ ರೀತಿಯೇ ಫುಲ್ ಸ್ಯಾರಿಗೂ ಹಾಕ್ಕೊಂಡು ಹೋಗಬೇಕು. ನೋಡಿ ವೀಕ್ಷಕರೇ, ನೆಕ್ಸ್ಟ್ ಸ್ಟೆಪ್ ಯಾವ ಥರ ಹಾಕೋದು ಅನ್ನೋದನ್ನು ನಾನು ಸೇಮ್ ಅದೇ ಕಲರ್ ಥ್ರೆಡನ್ನೇ ತೊಗೊಂಡಿದ್ದೀನಿ. 6 ಎಳೆ ದಾರ ಹಾಕ್ಕೊಂಡು ಇಲ್ಲಿ ಗಂಟಾಗಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲಿಂದ ನಾವಿವಾಗ ಬೀಡ್ ಬ್ಯಾಕ್ ಸೈಡ್ಗೆ 5 ಚೈನು ಅಥವಾ 4 ಅಥವಾ 5 ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೋಬೇಕು ಚೈನು. ನಾನು 4 ಚೈನ್ ಹಾಕ್ಕೋತೀನಿ. ಚೈನ್ ಹಾಕ್ಬಿಟ್ಟು ಇಲ್ಲಿ ಏನು ಲಾಕ್ ಮಾಡಿದ್ದೀವೋ ಅಲ್ಲೇ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಈ ಚೈನನ್ನು ಬೀಡ್ ಬ್ಯಾಕ್ ಸೈಡ್ಗೆ ತಳ್ಳಬೇಕು. ಹೀಗೆ ತಳ್ಳಿಬಿಟ್ಟು ಇಲ್ಲೇನು ನಾವು 3 ಚೈನ್ ಹಾಕಿದ್ದೀವಿ ಆ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕಬೇಕು. ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ನೆಕ್ಸ್ಟ್ ಏನು ಲಾಕ್ ಮಾಡಿದ್ದೀವೋ ಇಲ್ಲಿ ಈ ಲಾಕ್ ಮಾಡಿರೋ ಪ್ಲೇಸ್ಗೆ ಲಾಕ್ ಮಾಡಬೇಕು. ಆಮೇಲೆ ಇಲ್ಲಿಂದ ನಾವು ಬೀಡನ್ನು ಆ್ಯಡ್ ಮಾಡಬೇಕು. ನಾನು ಈ ಥರ ಗೋಲ್ಡ್ ಬೀಡ್, ಮೀಡಿಯಮ್ ಸೈಜ್ ಗೋಲ್ಡ್ ಬೀಡ್ನ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಹಾಕ್ತೀನಿ. ಇವಾಗ ಬೀಡನ್ನ ಹೀಗೆ ಇನ್ಸರ್ಟ್ ಮಾಡಿ ಈ 8 ಚೈನ್ ಹಾಕಿದ್ದೀವಲ್ಲ ಈ ಗ್ಯಾಪೊಳಗೆ ಹೋಗಿ ದಾರ ಅಂತಂದು ಈ ಬೀಡನ್ನು ಹೀಗೆ ಲಾಕ್ ಮಾಡಬೇಕು. ಬೀಡನ್ನು ಈ ಥರ ಮತ್ತು ಬೀಡನ್ನು ಆ್ಯಡ್ ಮಾಡಬೇಕು. ಇದೆ 8 ಚೈನ್ ಗ್ಯಾಪಲ್ಲಿ ಹೋಗಿ ನೀವು ಇನ್ನೂ ಸ್ಮಾಲ್ ಸೈಜ್ ಬೀಡನ್ನು ಕೂಡ ಹಾಕ್ಕೋಬೋದು. ನೋಡಿ ಇಲ್ಲಿ 5 ಬೀಡ್ ಹಾಕಿದ್ದೀನಿ. ಇನ್ನೊಂದು ಬೀಡ್ ಹಾಕ್ಕೋಬೋದು. ಇಲ್ಲಿ 7 ಬೀಡ್ ಕೂಡ ಹಾಕ್ಬೋದು. ಚಿಕ್ಕ ಬೀಡ್ ಆದರೆ ಇನ್ನೂ ಚಿಕ್ಕ ಬೀಡ್ ಆದರೆ 7 ಬೀಡ್ಸ್ಗಳನ್ನು ಹಾಕ್ಬೋದು. ನಾನಿಲ್ಲಿ 6 ಮಾತ್ರ ಹಾಕ್ತಾಯಿದ್ದೀನಿ. ಬೀಡ್ಗಳನ್ನು ಹಾಕಿ ನೋಡಿ ಇಲ್ಲಿ ನಾನು 6 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಏನು ಲಾಕ್ ಇದೆಯೋ ಆ ಲಾಕ್ ಇರೋ ಜಾಗದಲ್ಲೇ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಈ 3 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಬೇಕು. ಒಂದು ಸಿಂಗಲ್ ಕ್ರೋಶೆ ಹಾಕಬೇಕು. ನಂತರ ಇಲ್ಲೇನು ಲಾಕ್ ಮಾಡಿದ್ದೀವಿ ಅಲ್ಲಿಗೆ ಒಂದು ಲಾಕ್ ಮಾಡಬೇಕು. ಆಮೇಲೆ ಇಲ್ಲಿ ಬೀಡ್ಗೆ 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕ್ಬಿಟ್ಟು ಇಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು. ಮತ್ತು ಇಲ್ಲಿ 3 ಚೈನ್ ಇರೋ ಕಡೆ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಸಿಂಗಲ್ ಕ್ರೋಶೆ ಮಾಡಿ ಇಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು. ನೆಕ್ಸ್ಟು ಇದೇ ರೀತಿ ಬೀಡನ್ನು ಇಲ್ಲಿ ಹಾಕಬೇಕು.
ಇದೇ ರೀತಿ ಫುಲ್ ಸ್ಯಾರಿಗೂ ಹಾಕ್ಕೊಂಡು ಹೋಗಬೇಕು. ನೋಡಿ ವೀಕ್ಷಕರೇ, ಥರ್ಡ್ ಸ್ಟೆಪ್ ಯಾವ ಥರ ಹಾಕೋದು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಥರ್ಡ್ ಸ್ಟೆಪ್ಪನ್ನು ನಾನು ಆಲ್ರೆಡಿ ಫುಲ್ ಸ್ಯಾರಿಗೆ ಹಾಕಿದ್ದೀನಿ. ಇವಾಗ ಇಲ್ಲಿ ಲಾಸ್ಟಲ್ಲಿ ಯಾವ ಥರ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ. ಈ ಆರ್ಚನ್ನು ಸ್ಟಾರ್ಟಿಂಗು ಅದೇ ಥರನ ಯಾವ ಥರ ಹಾಕೋದು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಸ್ಟಾರ್ಟಿಂಗ್ ಈ ಥರ ಇದೆ. ನೋಡಿ, ಇಲ್ಲಿ ಲಾಕಿರೋ ಜಾಗದಲ್ಲಿ ಲಾಕ್ ಮಾಡಬೇಕು. ಲಾಕಿರೋ ಜಾಗದಲ್ಲಿ ಬ್ಲೂ ಕಲರ್ ತೊಗೊಂಡಿದ್ದೀನಿ ಥರ್ಡ್ ಸ್ಟೆಪ್ಪಿಗೆ. ಲಾಕಿರೋ ಜಾಗದಲ್ಲಿ ಇಲ್ಲಿ ಲಾಕ್ ಮಾಡಿ ಇಲ್ಲಿಂದ ಇಲ್ಲಿಗೆ 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕಿ ಇಲ್ಲಿ ಲಾಕಿರೋ ಜಾಗದಲ್ಲೇ ಲಾಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿಂದ ಇಲ್ಲೇನು ಲಾಕ್ ಮಾಡಿದ್ದೀವಿ ಇಲ್ಲಿಗೆ ನಾವು ಡಬಲ್ ಕ್ರೋಶೆನ ಹಾಕಬೇಕು. ಡಬಲ್ ಕ್ರೋಶೆನ ಹಾಕಿ ಪಿಕಾಟ್ ಡಿಸೈನನ್ನು ಮಾಡ್ತಾ ಹೋಗಬೇಕು. ನೋಡಿ, ಅಲ್ಲಿ ಸ್ಟಾರ್ಟಿಂಗ್ ಯಾವ ಥರ ಮಾಡಿದ್ವೋ ಅದೇ ಥರ ನಾನು ಎಂಡಲ್ಲೂ ತೋರಿಸ್ಕೊಡ್ತೀನಿ. ಅದೇ ಥರನೇ ಸೇಮ್ ಅದೇ ಥರನೇ ಸ್ಟಾರ್ಟಿಂಗಲ್ಲೂ ಮಾಡಬೇಕು. ನೋಡಿ, ಈ ಆರ್ಚು ಕಂಪ್ಲೀಟ್ ಆಗಿದೆ. ಇಲ್ಲಿ ಕಂಪ್ಲೀಟ್ ಆದಮೇಲೆ ನೋಡಿ, ನಾನಿಲ್ಲಿ ಲಾಕಿರೋ ಜಾಗದಲ್ಲೇ ಲಾಕ್ ಮಾಡ್ಕೊತೀನಿ. ಜಾಗದಲ್ಲೇ ಲಾಕ್ ಮಾಡ್ಕೊತೀನಿ. ಆಮೇಲೆ ಇಲ್ಲಿಂದ ನಾವು ಈ ಬೀಡ್ ಕೆಳಗೆ 4 ಚೈನ್ ಹಾಕ್ಕೊತೀನಿ. ಇಲ್ಲಿ ಕುಚ್ಚು ಬರುತ್ತೆ. 4 ಚೈನ್ ಹಾಕಿಬಿಟ್ಟು ಇಲ್ಲೇನು ಲಾಕ್ ಮಾಡಿದ್ದೀವಿ ಆ ಲಾಕ್ ಇರೋ ಪ್ಲೇಸಲ್ಲೇ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಬೇಕು. ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಇದೆಯೋ ಅಲ್ಲಿ ಲಾಕ್ ಮಾಡಿಕೊಂಡು ಕುಚ್ಚು ಹಾಕೋ ಪ್ಲೇಸಲ್ಲಿ ಇಲ್ಲಿ ಬೀಡ್ ಹಿಂಭಾಗದಲ್ಲಿ ನಾವು 4 ಚೈನ್ ಹಾಕಿ ಲಾಕಿರೋ ಕಡೆ ಲಾಕ್ ಮಾಡಿದ್ದೀವಿ. ಅದೇ ಥರನೇ ನೋಡಿ, ಇಲ್ಲಿ ಬೀಡ್ ಕೆಳಗಡೆ 4 ಚೈನ್ ಹಾಕಿ ಲಾಕಿರೋ ಕಡೆ ಲಾಕ್ ಮಾಡಿಕೊಂಡು ನಂತರ ನೋಡಿ, ಇಲ್ಲಿ ಈ ಗ್ಯಾಪಲ್ಲಿ ಈ ಲಾಕ್ ಇರೋ ಕಡೆಯಿಂದನೇ ಇಲ್ಲಿರೋ ಹೋಲಿಗೆ ನಾವು ಡಬಲ್ ಕ್ರೋಶೆನ ಮಾಡಬೇಕು. ಈ ಬೀಡ್ ಇದೆಯಲ್ಲ, ಈ ಬೀಡ್ ಪಕ್ಕ ಇಲ್ಲೊಂದು ಹೋಲ್ ಇದೆಯಲ್ಲ, ಈ ಹೋಲಿಗೆ ನಾವು ಡಬಲ್ ಕ್ರೋಶೆ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಂಡು ಈ ಹೋಲೊಳಗೆ ಹೋಗಿ ದಾರನ ಹೀಗೆ ಎಳ್ಕೊಂಡು ಮೊದಲಿರೋ 2 ದಾರನ ಒಂದು ಮಾಡಬೇಕು. ಆಮೇಲೆ ನೀಡಲ್ ಮೇಲೆ 2 ದಾರ ಇದೆ ನೋಡಿ, ಲೂಪು, ಅದ್ರ ಒಳಗಿಂದ ದಾರನ ಹೀಗೆ ಹೊರಗೆ ತೆಗಿಬೇಕು. ಇಲ್ಲಿ ಒಂದು ಡಬಲ್ ಕ್ರೋಶೆ ಆಯಿತು. ನೋಡಿ, ಈ ಗ್ಯಾಪ್ ಒಳಗೆ ನಾವಿವಾಗ 3 ಚೈನ್ ಹಾಕಿಬಿಟ್ಟು ಈ ಡಬಲ್ ಕ್ರೋಶೆ ಮಧ್ಯದ ಹೋಲ್ ಇದೆಯಲ್ಲ ಇಲ್ಲಿ ಹೋಗಿ ದಾರನ ತಂದು ನೀಡಲ್ ಮೇಲಿರೋ 2 ದಾರನ ಒಂದು ಮಾಡಬೇಕು. ನೋಡಿ, ಈ ಥರ ಬರುತ್ತೆ ಡಿಸೈನು. ಇದು ಪಿಕಾಟ್ ಡಿಸೈನ್ ಅಂತಾರೆ ಇದಕ್ಕೆ. ಪಿಕಾಕ್ ಫೆದರ್ಸ್ ಡಿಸೈನ್ ಬರುತ್ತಲ್ಲ ಆ ಥರ. ಇದೇ ಥರನೇ ಫುಲ್ಲು ಬೀಡ್ ಪಕ್ಕ ಇವಾಗ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಇವೆರಡು ಬೀಡ್ ಮಧ್ಯದಲ್ಲಿ ಇರೋ ಹೋಲಕ್ಕೆ ಹೋಗಿ ದಾರನ ತಂದು ನೋಡಿ, ನಿಧಾನಕ್ಕೆ ಇಟ್ಕೋಬೇಕಾಗುತ್ತೆ. ಇಲ್ಲೇನು ನಾವು ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಹೋಗಿ ದಾರನ ತಂದು ಮೊದಲಿರೋ 2 ದಾರನ ಒಂದು ಮಾಡಬೇಕು. ಆಮೇಲೆ ಇರೋ 2 ದಾರನ ಒಂದು ಮಾಡಬೇಕು. ಇಲ್ಲಿ ಒಂದು ಡಬಲ್ ಕ್ರೋಶೆ ಆಯಿತು. ಇವಾಗ ಮತ್ತೆ ಆಗಲೇ ನಾವೇನು 3 ಚೈನ್ ಹಾಕ್ಕೊಂಡಿದ್ವಲ್ಲ ಅದೇ ಥರ 3 ಚೈನ್ ಹಾಕಿಬಿಟ್ಟು ಇಲ್ಲಿ ಕಾಣ್ತಿದೆಯಲ್ಲ 2 ಡಬಲ್ ಕ್ರೋಶೆ ಮಧ್ಯದಲ್ಲಿರೋ ಹೋಲ್ ಇದೆಯಲ್ಲ ಗ್ಯಾಪು, ಅಲ್ಲಿ ಹೋಗಿ ದಾರನ ತಂದು ನೀಡಲ್ ಮೇಲಿರೋ 2 ದಾರನ ಒಂದು ಮಾಡಬೇಕು. ನೋಡಿ, ಮತ್ತೆ ಇಲ್ಲೊಂದು ಪಿಕಾಟು ಫಾರ್ಮ್ ಆಯಿತು. ಇದೇ ಥರ ಎಲ್ಲ ಹೋಲ್ ಇದೇನು ಬೀಡ್ ಮಧ್ಯದಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಬೇಕು. ಆಮೇಲೆ ಅದಾದ ತಕ್ಷಣ 3 ಚೈನ್ ಹಾಕಿಬಿಟ್ಟು ಪಿಕಾಟ್ ಡಿಸೈನು ಮಾಡಬೇಕು. ನೋಡಿ ವೀಕ್ಷಕರೇ, ಇನ್ನೂ 2 ಪಿಕಾಟ್ ಹಾಕಬೇಕು. ಇಲ್ಲಿ ಒಟ್ಟು 5 ಆಯ್ತು. ಇಲ್ಲಿ 1 2 3 4 5 ಆಗಿದ್ದಾವೆ.
ಇನ್ನು 2 ಒಟ್ಟು 7 ಡಿಸೈನ್ ಬರುತ್ತೆ ಇಲ್ಲಿ ಪಿಕಾಟು. ಇನ್ನೂ ಒಂದು ಇಲ್ಲಿ ಹಾಕಬೇಕು. ಇದರ ಮೇಲೆ ದಾರ ತಗೊಂಡು ನೋಡಿ, ಇಲ್ಲಿ ಲಾಸ್ಟ್ ಬೀಡ್ ಪಕ್ಕದಲ್ಲಿ ಒಂದು ಹೋಲ್ ಕಾಣ್ತಿದೆಯಲ್ಲ, ಆ ಹೋಲಿಗೆ ಹಾಕಿ ದಾರ ತಂದು ಮೊದಲಿರೋ 2 ದಾರನ ಒಂದು ಮಾಡಬೇಕು, ಆಮೇಲೆ 2 ದಾರನ ಒಂದು ಮಾಡಬೇಕು, 3 ಚೈನ್ ಹಾಕಬೇಕು. ಆಮೇಲೆ 3 ಚೈನ್ ಹಾಕಿಬಿಟ್ಟು ಇವೆರಡು ಕಂಬದ ಮಧ್ಯೆ ಹೋಗಿ ದಾರನ ತಂದು ನೀಡಲ್ ಮೇಲಿರೋ 2 ದಾರನ ಒಂದು ಮಾಡಬೇಕು. ನೋಡಿ, ಇವಾಗ ಒಟ್ಟು 7 ಕಟ್ ಬಂದರು. ಇವಾಗ ನಾವು ಇದನ್ನು ಇಲ್ಲೇನು ಲಾಕ್ ಮಾಡಿದ್ದೀವಲ್ಲ, ಈ ಲಾಕ್ ಮೇಲೆ ಲಾಕ್ ಮಾಡಬೇಕು. ಇಲ್ಲೇನೇ ಲಾಕ್ ಮಾಡಿದ್ರೆ ತುಂಬ ಹತ್ತಿರ ಆಗುತ್ತೆ. ಫೆದರ್ಸು ಬಿಚ್ಚಿ ಬಂದಂಗೆ ಕಾಣಬೇಕು, ಪಿಕಾಕ್ ಫೆದರ್ಸು ಹಾಗೆ ಕಾಣಬೇಕು. ಆದ್ದರಿಂದ ಲಾಕ್ ಮೇಲೇ ಲಾಕ್ ಮಾಡಬೇಕು. ಆಮೇಲೆ ಇಲ್ಲಿ ಇನ್ನೂ ಏನು 2 ಲಾಕ್ ಮಾಡಿದ್ದೀವಲ್ಲ, ಅದ್ರ ಮೇಲೆ ಲಾಕ್ ಮಾಡಿಕೊಂಡ್ರೆ ಸೆಕ್ಯೂರ್ ಇರುತ್ತೆ. ಇವಾಗ 3 ಚೈನ್ ಹಾಕಿಬಿಟ್ಟು ಅಥವಾ 2 ಚೈನು 3 ಚೈನ್ ಹಾಕಿಬಿಟ್ಟು ದಾರಾನ ಕಟ್ ಮಾಡಬೇಕು. ನೋಡಿ, ಎಂಡಲ್ಲಿ ಪ್ರತಿ ಸಾರಿನೂ ನಾನು ಇಲ್ಲೇನು 2 ಚೈನು ಅಥವಾ 3 ಚೈನ್ ಹಾಕಿ ಈ ಥರ ದಾರ ಕಟ್ ಮಾಡಿದ್ದೀನೋ ಅದೇ ಥರನೇ ನೋಡಿ ಇಲ್ಲೂ ಮಾಡಿದ್ದೀನಿ. ಮೊದಲೇ 2 ಸ್ಟೆಪ್ಪಿಗೂ ಅದೇ ಥರ, ಇದನ್ನು ತೋರಿಸಿಲ್ಲ ನಾನು, ನೀವು ಆ ಥರನೇ ಮಾಡ್ಕೋಬೇಕು ಎಂಡಿಗೆ. ಇವಾಗ ಇಲ್ಲೇನು ಬೀಡ್ಸ್ ಇದ್ದಾವೆ ಇಲ್ಲಿ ನಾವು ಕುಚ್ಚು ಕಟ್ತೀವಿ ಈ ಪ್ಲೇಸಿಗೆ. ಈ ಬೀಡ್ಸನ್ನು ಈ ಥರ ಕರೆಕ್ಟ್ ಮಾಡ್ಕೋಬೇಕು, ಮೇಲೆ ಬರೋ ಹಾಗೆ ಮಾಡಿಬಿಟ್ಟು ಇಲ್ಲಿ ಕುಚ್ಚು ಕಟ್ಟಿ ಯಾವ ಥರ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಫೈನಲಾಗಿ ಡಿಸೈನು ಈ ಥರ ಬಂದಿದೆ. ಎಲ್ಲ ಸ್ಯಾರಿಗೂ ಚೆನ್ನಾಗಾಗುತ್ತೆ, ಸಿಂಪಲ್ ಸ್ಯಾರಿಗೂ ಚೆನ್ನಾಗಾಗುತ್ತೆ, ಗ್ರ್ಯಾಂಡಾಗಿರೋ ಸ್ಯಾರಿಗೂ ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ. ಈ ಥರ ಇದೆ ಡಿಸೈನು. ಇದಕ್ಕೆ 600ಇಂದ 700ವರೆಗೂ ಚಾರ್ಜ್ ಮಾಡ್ಬೋದು. ಹಾಗೆಯೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.